ನಮಸ್ತೆ ಕರ್ನಾಡಿನ ಜನತೆಗೆ, ಅಮೋ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ತಾನೇ ಮುಂದೆ ನಿಂತು ತನ್ನ ಗಂಡನಿಗೆ ಎರಡನೇ ಮದುವೆ ಮಾಡಿಸಿದ ಪತ್ನಿ. ಇದರ ಕಾರಣ ಕೇಳಿದರೆ ನಿಮಗೂ ಕೂಡ ಅಚ್ಚರಿಯಾಗುತ್ತದೆ. ಸ್ನೇಹಿತರೆ, ಇವಳೇ ನೋಡಿ ತನ್ನ ಗಂಡನಿಗೆ ಎರಡನೇ ಮದುವೆ ಮಾಡಿಸಿದ ಮಹಾತಾಯಿ. ಸ್ನೇಹಿತರೆ, ಪತ್ನಿಯಾದವಳು ತನ್ನ ಗಂಡನು ತನ್ನ ಹೊರತಾಗಿ ಬೇರೊಂದು ಹೆಣ್ಣನ್ನು ಕೂಡ ಕಣ್ಣೆತ್ತಿಯೂ ನೋಡಲು ಬಿಡುವುದಿಲ್ಲ ಮತ್ತು ಇದು ವಾಸ್ತವದಲ್ಲಿರುವ ಮಾತು ಕೂಡ. ಎಷ್ಟೋ ಪ್ರೇಮಿಗಳು ಹಾಗೂ ದಂಪತಿಗಳು ಇಂಥ ಕಾರಣದಿಂದಲೇ ಬೇರೆಯಾಗಿರುವುದನ್ನು ನಾವು ಅನೇಕ ಘಟನೆಗಳನ್ನು ಕೂಡ ನೋಡಿದ್ದೇವೆ. ಆದರೆ ಕರ್ನಾಟಕದ ನೆರೆಯ ರಾಜ್ಯವಾದ ತೆಲಂಗಾಣದಲ್ಲಿ ಇದಕ್ಕಿಂತ ಭಿನ್ನ ಹಾಗೂ ಅಚ್ಚರಿಯ ಘಟನೆಯೊಂದು ನಡೆದಿದೆ. ಮದುವೆಯಾಗಿ ಹಲವು ವರ್ಷದಿಂದ ತನ್ನ ಗಂಡನೊಂದಿಗೆ ಸಂಸಾರ ನಡೆಸುತ್ತಿದ್ದ ಮಹಿಳೆಯೊಬ್ಬಳು ತಾನೇ ಮುಂದೆ ನಿಂತು ತನ್ನ ಗಂಡನಿಗೆ ಬೇರೊಂದು ಮದುವೆ ಮಾಡಿಸಿದ್ದಾಳೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ನಿಜ ಘಟನೆಯನ್ನೇ. ಈ ಪತ್ನಿ ತನ್ನ ಗಂಡನಿಗೆ ಎರಡನೇ ಮದುವೆ ಮಾಡಲು ಕಾರಣವೇನು? ಈ ಎರಡನೇ ಮದುವೆಯ ಹಿಂದಿರುವ ನಿಜ ಘಟನೆಯಾದರೂ ಏನು? ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಬನ್ನಿ. ಸ್ನೇಹಿತರೆ, ತೆಲಂಗಾಣದ ಮೆಹಬೂಬಾಬಾದ್ ನಗರದಲ್ಲಿ ಈ ಘಟನೆ ನಡೆದಿದೆ. ಪತ್ನಿಯೊಬ್ಬಳು ತಾನೇ ಮುಂದೆ ನಿಂತು ತನ್ನ ಗಂಡನಿಗೆ ಎರಡನೇ ಮದುವೆಯನ್ನು ಮಾಡಿಸಿದ್ದಾಳೆ. ಇದೀಗ ವಿವಾಹಿತ ಪುರುಷ ತನಗೆ ಇಷ್ಟವಾದ ಯುವತಿಯೊಂದಿಗೆ ಮತ್ತೊಮ್ಮೆ ಸಪ್ತಪದಿ ತುಳಿದಿದ್ದಾನೆ. ಮೆಹಬೂಬಾದ್ನ ಜಿಲ್ಲಾ ಕೇಂದ್ರದಲ್ಲಿರುವ ಭಕ್ತ ಮಾರ್ಕಂಡೇಯ ದೇವಸ್ಥಾನದಲ್ಲಿ ಈ ಮದುವೆ ನಡೆದಿದೆ. ಇದರ ಹಿಂದಿರುವ ಘಟನೆಯಾದರೂ ಏನು? ಸ್ನೇಹಿತರೆ, ಚಿನ್ನರಗೂಡೂರು ಮಂಡಲದ ಹುಕ್ಕಂಪಲ್ಲಿ ಗ್ರಾಮದ ದಾಸರಿ ಸುರೇಶ್ ಹಾಗೂ ಸರಿತಾ ಎಂಬ ಯುವತಿಗೆ ಕೆಲ ವರ್ಷಗಳ ಹಿಂದೆಯೇ ವಿವಾಹವಾಗಿತ್ತು. ಇವರಿಗೆ ಈಗಾಗಲೇ ಒಬ್ಬ ಮಗ ಹಾಗೂ ಮಗಳು ಕೂಡ ಇದ್ದಾರೆ. ಇಬ್ಬರು ಮಕ್ಕಳಿರುವ ಸುಂದರ ಸಂಸಾರ ಇವರದ್ದು. ಈ ನಡುವೆ ಜಿಲ್ಲಾ ಕೇಂದ್ರದ ಭಕ್ತ ಮಾರ್ಕಂಡೇಯ ಗುಡಿ ಬೀದಿಯ ಪದ್ಮ ಹಾಗೂ ವೀರಸ್ವಾಮಿ ಎಂಬ ದಂಪತಿಯ ಪುತ್ರಿಯಾದ ಸಂಧ್ಯಾ ಹಾಗೂ ಸುರೇಶ್ ನಡುವೆ ಪ್ರೇಮಾಂಕುರವಾಗಿದೆ. ಸ್ನೇಹಿತರೆ, ಈ ಸಂಧ್ಯಾ ಬುದ್ಧಿಮಾಂದ್ಯದ ಯುವತಿ. ತನ್ನ ಪ್ರೀತಿ ಕುರಿತು ಪತ್ನಿ ಸರಿತಾಗೆ ಸುರೇಶ್ ಹೇಳಿಕೊಂಡಿದ್ದಾನೆ. ಇದನ್ನು ಕೇಳಿದ ಆಕೆ ಗಂಡನ ಪ್ರೀತಿಯನ್ನು ಗೌರವಿಸಿ ಎರಡನೇ ಮದುವೆಗೆ ಒಪ್ಪಿದ್ದಾಳೆ. ಗಂಡನಿಗೆ ಎರಡನೇ ಮದುವೆ ಮಾಡಿಸಿದ ಕುರಿತು ಸರಿತಾ ಅವರ ಬಳಿ ಮಾಧ್ಯಮದವರು ವಿವರಣೆ ಕೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ತನ್ನ ಪತಿ ಸುರೇಶ್ ಸಂಧ್ಯಾಳನ್ನು ಇಷ್ಟಪಡುತ್ತಿದ್ದರು. ಸಂಧ್ಯಾ ಮಾನಸಿಕ ಅಸ್ವಸ್ಥಳು ಎಂದು ಹೇಳಿದ್ದಾರೆ. ಆಕೆಯದ್ದು ಮಗುವಿನ ಮನಸ್ಸು. ಹೀಗಾಗಿ ಆಕೆಯನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತೇನೆ ಎಂದು ಅಚ್ಚರಿಯ ಮಾಹಿತಿಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಈ ರೀತಿಯಾಗಿ ತನ್ನ ಗಂಡನಿಗೆ ಎರಡನೇ ಮದುವೆಯನ್ನು ಮಾಡಿಸಿದ ಸರಿತಾ. ಸ್ನೇಹಿತರೆ, ಈ ಕಾಲದಲ್ಲೂ ಇಂತಹ ಮಹಿಳೆಯರು ಇದ್ದಾರಾ ಎಂಬುದು ಅಚ್ಚರಿಯ ಸಂಗತಿ. ಈ ಘಟನೆಯನ್ನು ನೋಡುತ್ತಿದ್ದರೆ ಅದು ನಿಜ ಎನಿಸುತ್ತಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.